ಏನಿಲ್ಲಮ್ಮ ಏನಿಲ್ಲಮ್ಮ, ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು, ಅದಕ್ಕೆ ಹೇಳಿದೆ. ನೀವ್ಯಾಕಮ್ಮ ಈ ತೊಂದರೆ ತಗೊಳಕೋದೆ? ಮದುವೆ ಆಗೋಕ್ ಮುಂಚೆ ಹೆತ್ತೇಳಿ ಸೇವೆ ಮಾಡೋದು, ಮದುವೆ ಆದ್ಮೇಲೆ ಅತ್ತೆ ಮಾವನ ಸೇವೆ ಮಾಡೋದು ಹೆಣ್ಣಿನ ಧರ್ಮ. ಸುಶೀಲಾ, ಕಾಫಿ ತಗೋ. ಅಯ್ಯೋ, ಏನಾಗ್ತದೆ ಕಾಫಿ? ಅದೇ ನಿಂತಿದ್ರು. ಇನ್ಮೇಲೆ ನಮ್ಮಿಬ್ಬರಿದ್ದೇವೆ, ನಾವಿಬ್ಬರು ಮನೆ ಸೊಸೆರು, ಅಕ್ಕ ತಂಗಿರೋದು ಅಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತೇನೆ. ಮೊದಲು ಕಾಫಿ ಕೊಡಿ, ಆಮೇಲೆ ಹೋಗೋಣಂತೆ. ಅಯ್ಯೋ, ಎಲ್ಲಾದ್ರೂ ಅಂತ ಅತ್ತೆ ಕಾಫಿ ಕುಡಿದು ಬೇರೆ ಯಾರಿಗೂ ಬಾಯ್ತು ಬಿಟ್ಟಿದ್ರೆ ಈ ಮನೆ ಕುರುಕ್ಷೇತ್ರ ಬಿಡುತ್ತೆ. ಆದ್ರೆ ಕುರುಕ್ಷೇತ್ರದಲ್ಲಿ ಧರ್ಮಸ್ಥಾನ ಗೆಲ್ವು. ನಿಮ್ ಕಾಫಿ ಕೊಡಿ, ಅತ್ತೆ ನಾನು ವಿಚಾರಿಸ್ಕೊತೀನಿ. ಇಷ್ಟು ದಿನ ನಾವು ಸೂತ್ರಗಳು ಬಂದಿನೇ ಬಿದ್ವಿ, ಇನ್ ಮುಂದೆ ನಮಗೂ ಚಲೋ ಸಿಗುತ್ತೆ ಅನ್ನೋ ಆಸೆ ಸಿಗುತ್ತಾ ಇದೆ. ತಗೊಂಡಾಗಿದ್ದು ಆ ಮಾರಿಗೆ ಏನಾಗಿದೆ ರೋಗ? ನಿಮ್ ಕೈ ಹಾಕೊಟ್ಟು ಕಳ್ಸಿದ್ರೆ ನಾನೇ ತಗೊಂಡ್ ಬಂದೆ. ಅವ್ರಿವ್ರು ಮುಟ್ಟಿದ ಕಾಫಿ ನಾನು ಕುಡಿಯಲ್ಲ. ಬೇರೆ ಹಾಗೆ ನೋಡ್ತಾ ಇದೀಯಾ? ನೀನು ಗುರು ಕುಟ್ಕೊಂಡು ನೋಡಿದ ತಕ್ಷಣ ನಾನು ಎದುರು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಿನ್ನ ಕಾಫಿ ತಗೊಂಡು. ಕಾಫಿನ? ಕಾಫಿ ಕೊಡಕ್ಕೆ ಮನೇಲಿ ಬೇರೆ ಜನ ಇದ್ದಾರೆ. ನಿನ್ನ ಕೈಯಲ್ಲಿ ಕಾಫಿ ಕುಡಿಯೋ ಗ್ರಾಚಾರ ನನಗೆ ಬೇಕಾಗಿಲ್ಲ. ನೀನ್ ಗ್ರಹಚಾರ ಅನ್ಕೋತೀರಿ, ನಾನು ಕರ್ತವ್ಯ ಅನ್ಕೋತೀರಿ. ಗಂಡನಿಗೆ ಕಾಫಿ ಕೊಡೋದು ಹೆಂಡತಿ ಹಕ್ಕು. ಏನೇ ಹಕ್ಕಿನ ಬಗ್ಗೆ ಮಾತಾಡ್ತೀಯಾ? ಕಾನೂನಿನ ಸಹಾಯ ಪಡೆದು ನನ್ನ ಕೈ ಬರುವಂತ ತಾಳಿ ಕಟ್ಟಿಕೊಂಡು ಈ ಮನೆಗೆ ಬರೋ ಹಕ್ಕು ಬರ್ಬೇಕು. ಅಷ್ಟು ಮಾತ್ರಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸ್ಬೋದು ಅನ್ಕೊಂಡಿದ್ಯಾ? ಕೇಳೆ, ನೀನ್ ಸುತ್ತಲೂ ಒಂದು ಗೆರೆ ಎಳೆದಿದ್ದೀನಿ, ಬೇಕಾದ್ರೆ ಲಕ್ಷ್ಮಣ ರೇಖೆ ಅನ್ಕೋ. ಅದನ್ನ ದಾಟಿದ್ರೆ ಆ ದೇವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಔಟ್, ಗೆಟ್ ಔಟ್. ಎಲ್ಲ ಇಲ್ಲ ಬೈದ್ರು ನಂತಾಳೆ. ಅಮ್ಮ ಹೇಳಿದ್ ಕರೆಕ್ಟ್, ಅಳೋ ಗಂಡಸ್ನ ನಗೋ ಹೆಂಗ್ಸು ನಂಬಾರ್ದು. ನಿನ್ನೆ ಕೂಗಿದ್ದು ನನ್ನ ಹೆಸರು ಏಯಲ್ಲ, ಜ್ಯೋತಿ. ಜ್ಯೋತಿನೋ ಪ್ರೇತಿನೋ ನನಗ್ ಗೊತ್ತಿಲ್ಲ. ದೊಡ್ಡಸೆ ಇನ್ನೂ ಎದ್ದಿಲ್ವಾ? ಗಂಟೆ ಎಂಟಾಯ್ತು, ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ. ನಿನ್ ಹೆಸರು ಎದ್ದಿಲ್ವಾ? ಅವ್ರ ಹತ್ರ ಕಾಫಿ ತರ್ಸ್ಕೊಂಡು ಕೊಡಿ. ಎಷ್ಟೇ ಕೊಬ್ಬು ನಿಮಗೆ. ನನ್ನ ಗಂಡಕ್ಕೆ ಎದುರುವಾಗತ್ಯ ನಾಕ ಇಟ್ಕೊ. ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನನಗೂ ನನ್ನ ಗಂಡನ್ಗೂ ಬೆಡ್ ಕಾಫಿ ತಂದ್ಕೊಳ್ಬೇಕು. ನೀನು ಒಂದು ಹೆಣ್ಸಾನು, ಕೈಕಾಲು ಗಟ್ಟಿ ಆಗುತ್ತೆ. ಅಡಿಗೆ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ತಗೊಂಡೋಗು. ನಿನಗೂ ನಿನ್ ಗಂಡನಿಗೂ ಸೇವೆ ಮಾಡಕ್ಕೆ ಯಾರು ಆಳುಗಳಿಲ್ಲ. ನಮ್ಮನೆಗೆ ಬಂದು ನನ್ನ ಮೇಲೆ ಜೋರು ಮಾಡ್ತೇನೆ. ಇದು ನಿನ್ ತವ್ರ ಮನೆ, ನಿನ್ನ ಮನೆ, ನಿನ್ ಗಂಡನ ಮನೆ. ಮದುವೆ ಆದ್ಮೇಲೆ ಬಂಧುತನದಿಂದ ಬಿದ್ದಿರೋಳಿಗೆ ಏನು ಗೊತ್ತಾಗುತ್ತೆ ತವ್ರ ಮನೆ ಯಾವ್ದು, ಅತ್ತೆ ಮನೆ ಯಾವ್ದು ಅಂತ? ಕೇಳಿದ್ರ ಎಂತ ಮಾತಂದ ಅವಳು? ಕೇಳ್ಬೇಕಿನ್ನ, ಆದ್ರೆ ಜೀರ್ಸ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನನಗಿಷ್ಟು ಅವಮಾನ ಆಗ್ತಿತ್ತು, ನಿಮ್ಗೊಂದಿರ್ವಿ ಕತ್ತಷ್ಟು ನೋವಾಗಿಲ್ವೇನ್ರಿ? ಸೇರ್ ಕಚ್ಚೋಷ್ಟು ನೋವಾಗ್ತಿದೆ. ಆದ್ರೆ ಸುಖ ಬೇಕು ಅಂದ್ರೆ ಇಂಥ ಮುಳುಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಯೋಚನೆ ಮಾಡ್ಬೇಡ ಚಿನ್ನ. ಹುಲಿ ಅಂತಿರೋ ನಿಮ್ಮಪ್ಪನೇ ಅಡಗ್ಬಿಟ್ಟಿರೋ ಆ ನಿಮ್ಮಮ್ಮ, ಐ ಮೀನ್ ನನ್ನ ಅತ್ತೆ ಬಾಗೇಪಲ್ಲಿ ಭಾಗೀರಥಮ್ಮ, ಇವಳ ಬಗ್ಗೆ ಸೇರ್ತಾರ? ಶಾಂತಿ, ಬಿಸ್ಕಿಟ್ ತಿಂದು ಹಾಲು ಕೊಟ್ಟು ಸ್ಕೂಲ್ ಹೋಗಿ. ಬಿಸ್ಕಿಟ ಚಿಕ್ಕಮ್ಮ, ಅಜ್ಜಿ ನೋಡಿದ್ರೆ ನನ್ನನ್ನ ಹೊಡೆದು ಕಾಯ್ಸಕ್ ಬಿಟ್ಟಲ್ಲ ಚಿಕ್ಕಮ್ಮ. ಯಾಕೆ ಇದನ್ನೆಲ್ಲ ರಾಜ ಮಾತ್ರ ತಿನ್ಬೇಕು ಚಿಕ್ಕಮ್ಮ. ಪರವಾಗಿಲ್ಲ, ನಾನಿದ್ದೀವಿ ತಿನ್ನು. ಅಜ್ಜಿ ಅಜ್ಜಿ ನೋಡಜ್ಜಿ, ಈ ರಾಕ್ಷಸಿ ನನ್ ಬಿಸ್ಕೆಟ್ ಎಲ್ಲ ತಿಂತಾ ಇದ್ದಾಳೆ. ನಿಮಗೆ ಬೇಕಾದಷ್ಟಿದೆ ಗೊತ್ತಾ? ಇದು ನನ್ ರಾಜರತ್ನ ಬಿಸ್ಕೆಟ್. ಈ ಬಿಟ್ಟಾಡಿ ತಿನ್ನಿ ಅಂತಲ್ಲ. ನೀನು ಒಂದು ಮಗುವಿನ ತಾಯಿಯಾಗಿ ಇನ್ನೊಂದು ಮಗು ಹತ್ತ ಕಿತ್ಕೋತಿಯಲ್ಲ, ನಿನಗ್ ನಾಚೆ ಆಗಲ್ಲ? ಏನೇ ನನ್ನ ಮಗಳನ್ನ ಆಸ್ಪತ್ರೆ ಮಾಡ್ತಾ ಇದೀಯಾ? ಅಯ್ಯೋ ಪಾಪ ಹೋಗ್ಲಿ ಅಂತ ಮನೆ ಒಳಗಡೆ ಬಿಟ್ರೆ ಕಣ್ಕಂಡವರಿಗೆಲ್ಲ ಸಂತರ್ಪಣೆ ಮಾಡ್ತಾ ಇದೀಯಾ? ನಿಮಗೆ ಮಗನೂ ಒಂದೇ, ಮಗನೂ ಒಂದೇ. ಇವರಿಬ್ರು ನಿಮ್ಮ ಮೊಮ್ಮಕ್ಕಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವು ಒಂದ್ ಕಣ್ಣಿಗೆ ಬೆನ್ನು, ಇನ್ನೊಂದ್ ಕಣ್ಣಿಗೆ ತುಂಬ ಹತ್ತೋರು ಅಂತ ನನಗೆ ಗೊತ್ತಿರ್ಲಿಲ್ಲ. ಎಲ್ಲ ಮಿಟ್ಕಲಾಡಿ ಸಾವಿರ ಕೋಗ್ರೇನು ಒಂದೇ ಏನ್ರಿ? ಈ ದೆವ್ವನು ನನ್ನ ಮಗನು ಒಂದೇ ಆದ್ರೆ ಈ ಮನೆಯಲ್ಲಿ ಏನು ಗೌರವ ಇರುತ್ತೆ? ಅಮ್ಮ, ಈ ಕುಲಿಗೆ ಬಂದು ನನ್ನ ತವರು ಮನೆಯನ್ನ ಅತ್ತೆ ಮನೆ ಮಾಡ್ಬಿಟ್ರು.
ಇವಳಿ ಅವಳೆ ಮಾಡಕ್ಕೆ ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಈ ಮನೆಯಲ್ಲಿ ಯಾರೋ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಈ ಮನೆ ನಂದು, ಈ ಮನೆ ಮಾತ್ರ ಅಲ್ಲ, ನನಗೂ ಮನೆನೇ. ಒಂದು ಕಾಲದಲ್ಲಿ ನೀವು ನನ್ನ ಹಾಗೆ ಈ ಮನೆ ಸೊಸೆಯಾಗಿ ಬಂದಿರೋದನ್ನ ಮರಿಬೇಡಿ. ಬಾಮಶಕ್ತಿ ದುಷ್ಟನ್ ಕಂಡ್ರೆ ದೂರ ಇರಬೇಕು. ಈಗಿನ ಬಿಡುಗಡೆ ಅತ್ತೆಗೆ ಬುದ್ಧಿ ಕಲಿಸಿದ ಸೊಸೆ. ಈ ಸಿನಿಮಾದ ಹೆಸರಪ್ಪ ಬರಲ್ಲ. ಅತ್ತೆಗೆ ಸೊಸೆಯನ್ನು ಬುದ್ಧಿ ಕಲಿಸ್ತಾಳೆ. ಅತ್ತೆ ಸ್ವಲ್ಪ ಹೇಳಿ. ಯಾಕಪ್ಪ? ಸ್ವಲ್ಪ ಹೇಳಿ ಅತ್ತೆ. ಯಾಕಪ್ಪ? ಹೇಳ್ತೀನಿ ಹೇಳಿ ಅತ್ತೆ. ಅತ್ತೆ ನನಗೆ ಆಶೀರ್ವಾದ ಮಾಡಿ. ಏನು ತಿಂದ್ರು? ಅತ್ತೆ ಅತ್ತೆ ಸ್ವಾತಿ ಮುತ್ತೆ ಅತ್ತೆ ಮತ್ತೆ ಮತ್ತೆ ಅತ್ತೆ 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 ಆಶೀರ್ವಾದ ಮಾಡಿ. ಹೇಳಪ್ಪ, ಎಷ್ಟೊಂದು ನಯ ವಿನಯ, ಎಷ್ಟೊಂದು ಭಯ ಭಕ್ತಿ. ನಿಜವಾಗೂ ನನ್ನ ಪೂರ್ವ ಜನ್ಮದ ಪುಣ್ಯನಪ್ಪ ನಿನ್ನಂಥ ಅಳಿಯ ಸಿಕ್ಕಿರೋ. ತಪ್ಪು ಅತ್ತೆ ತಪ್ಪು. ನೀವು ಗಂಗಾ ಭಾಗೀರಥಿ. ಆ ಪವಿತ್ರವಾದ ನದಿನಲ್ಲಿ ಸ್ನಾನ ಮಾಡಿದವರೆಲ್ಲ ಹೇಗೆ ಪುಣ್ಯವಂತ ಆಗ್ತಾರೋ ಹಾಗೆ ನಿಮ್ಮ ನೆರಳು ಬಿದ್ದ ನಾವೆಲ್ಲ ಪುಣ್ಯವಂತ ಆಗಿರ್ತೀವಿ. ಅತ್ತೆ ಪ್ರಸಾದ ತಗೊಳ್ಳಿ. ಏನಪ್ಪ ಇದು? ದೇವಿ ಪ್ರಸಾದ. ನನ್ನ ಹೊಸ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಸಿಕ್ತು, ಅದಕ್ಕೆ ಗುಡಿಗೂ ಪೂಜೆ ಮಾಡಿಸ್ಕೊಂಡ್ಬಂದೆ. ಸದ್ಯ ನಿಮ್ಮ ತಂದೆ ನಿಮಗೆ ರಾಮದಾಸ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಯ್ತಪ್ಪ. ಎಷ್ಟೊಂದು ಭಯ ಭಕ್ತಿ. ರಾಜಾ ರಾಜಾ ಏನಕ್ಕೆ ನೋಡಿದ್ರಿ? ಆ ಗೊಂಬೆ ಕೂಡ ನೋಡು. ಈ ಹಣ್ಣನ್ನ ಭಯ ಭಕ್ತಿಯಿಂದ ಕಣ್ಣಿಗೊತ್ಕೊಂಡು ತಿನ್ನ ಮರಿ, ತಿನ್ನ ರಾಜ ತಿನ್ನು. ಅದೇನೇ ಹಾಗೆ ನೋಡ್ತಾ ಇದೆಯಾ? ಕೊಳ್ಳಿ ತಗೋತಾರ ಶಾಂತಿ? ಅಮ್ಮ ಯಾಕ ಮೇಲಿದ್ಯಾ? ನಾನೇನು ಕೇಳಿಲ್ಲ ಅಮ್ಮ. ನಿನ್ ಗೊತ್ತಮ್ಮ ನೀನು ಕೇಳಲ್ಲ ಅಂತ. ಅತ್ತೆ ನಮ್ದೊಂದೇ ಒಂದು ಕೊರಗು. ಏನಪ್ಪ ಏನು? ದೇವಿಗೆ ಅರ್ಚನೆ ಏನೋ ಮಾಡಿಸ್ದೆ. ನನ್ನ ಕೆಲಸ ಸುಗಮವಾದ್ರೆ ದೇವಿ ಕುತ್ತಿಗೆಗೆ ಒಂದು ಚಿನ್ನ ತರ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದೇನಾದ್ರೂ ಲೇಟ್ ಆದ್ರೆ ಎಲ್ಲಿ ನನ್ನ ಫ್ಯಾಕ್ಟ್ರಿ ಓಪನಿಂಗ್ ಸೆರೆಮನಿ ಲೇಟ್ ಆಗುತ್ತೋ ಅನ್ನೋದು ಒಂದೇ ಭಯ ಆಗುತ್ತೆ. ಹರಕೆ ಮೇಲೆ ಕಲಿಸಲೇಬೇಕು. ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಿ ಒಪ್ಕೊಂಡ್ರೆ ಶೋಭಾ ಕುತ್ತಿಗೆರೋ ಚಿನ್ನ ಸರ ತಗೊಂಡೋಗಿ ದೇವಿ ಕುತ್ತಿಗೆಗೆ ಹಾಕೋಣ ಅಂತ. ನಾನು ಸತ್ರು ಕೊಡಲ್ಲ. ಅವ್ರು ಕೊಡ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ಶುಕ್ರವಾರ ಮುತ್ತೈದೆ ಕುತ್ತಿಗೆಯಿಂದ ಬಂಗಾರ ಸರ ತೆಗಿತಾರ. ಹೌದಲ್ವಾ? ಅಯ್ಯೋ ಏನ್ ಮಾಡೋದೀಗ? ಅದೇ ನಿಮ್ ಸೊಸೆ ಕುತ್ತಿಗೆನೂ ಒಂದ್ ಸರ ಇದೆಯಲ್ಲ? ನಾನು ನೋಡಿ ನಿಮ್ಗೆ ಸಮಯಕ್ಕೆ ಸರಿಯಾಗಿ ಜಾಸ್ತಿಯಪ್ಪ. ಎಲ್ಲಿಗೆ ಹೋಗ್ತೀಯಾ? ಬಿಟ್ಬೇಡ ಸರಣ. ಇದು ನಮ್ಮ ಅಮ್ಮಂದು ತೆಗೆದು ಕೊಟ್ಟ ಅಮ್ಮಂದಂತ ಅಮ್ಮದು. ನನ್ನ ನಿನ್ ಕೊಟ್ಟಕ್ಕೆ ಆ ಮಗು ಯಾಕಂತೀರ? ನಾನು ಯಾರಿಗೆ ಬೇಕಾದ್ರೂ ಅಂತೀನಿ, ಏನಾದ್ರೂ ಮಾಡ್ತೀನಿ. ಬಿಟ್ಬೇಡ ಸರಣ. ನಾನು ಕೊಡೋದಿಲ್ಲ. ಯಾಕೆ? ನಮ್ಮ ತಾಯಿ ನಕ್ಕೊತಿರೋದು ಬಂದ್ರೆ ನಿಮ್ಮ ತಾಯಿನೇ ನೆಗೆದು ಬಿದ್ದು ಹೋದ್ಮೇಲೆ ಆ ತರಕ್ಕೆ ಯಾಕೆ ಹೇಳ್ತೀಯಾ? ತಗೊಳ್ಳೋ. ಬೇಕಾದ್ರೆ ನನ್ನ ಸೊಳ್ಳೆ ತಗೊಳ್ಳಿ. ಈ ಸರ ಮಾತ್ರ ಮಾಡೋದಿಲ್ಲ. ಅಯ್ಯ ಅಯ್ಯ, ರೂಪಾಯಿಗೆ ಬೆಲೆ ಬಾಳ್ದಿರೋ ನಿಮ್ಮ ಪ್ರಾಣ ಯಾವಳಿಗೆ ಬೇಕು? ತಗೊಳ್ಳಿ ಅಲ್ಲಿಂದ. ಇದನ್ನ ತಗೊಂಡೋಗಿ ನಿಮ್ ಕಾರ್ಯನ ನಿರ್ವಿಘ್ನವಾಗಿ ನೆರವೇರಿಸಿ. ಅತ್ತೆ ಅತ್ತೆ ನಿಜವಾಗ್ಲೂ ಕನ್ನಡ ಬೈಯತ್ತೆ. ನಾನು ಈಗಲೇ ಈ ಸರ ತಗೊಂಡೋಗಿ ಆ ದೇವಿಗೆ ಅರ್ಪಿಸ್ಬಿಟ್ಟು ಬರ್ತೀನಿ ಅತ್ತೆ. ಡಾರ್ಲಿಂಗ್, ನಮ್ಮ ತಾತ ವೆಂಕಟದಾಸ, ನಮ್ಮ ಅಪ್ಪ ಗೋಪಾಲದಾಸ, ನಾನು ಆಶಾದಾಸ. ದಾಸ ಅಂತೆ ದಾಸ, ಬರೀ ಮೋಸ. ಡಾರ್ಲಿಂಗ್, ಚಿನ್ನ ಸರ ಹಾಕಿದ್ರು ಈ ತರ ಮಾತಾಡ್ತಿದ್ದಿಲ್ಲ, ನ್ಯಾಯನಾ? ಬಾರಿ ಸರ. ಇವತ್ತು ಚಿನ್ನ ಸರ ಹಾಕ್ತಿದ್ದೀನಿ, ನಾಳೆ ಚಿನ್ನದ ಹಾರ ಹಾಕ್ತೀನಿ. ಚಿನ್ನ ನಾಳೆ ಇವತ್ತು ನನ್ನ ಜ್ವರ. ಜೋಕ್ ಮಾಡ್ತಿದ್ದೆ ಚಿನ್ನ. ನೋಡು, ಈಗ ತಾನೇ ನಮ್ಮ ಅತ್ತೆ ಡ್ರೆಸ್ಸಿಗೆ ಕನ್ನ ಹಾಕಿದ್ದೀನಿ. ಇನ್ನೊಂದು ವರ್ಷದಲ್ಲಿ ನಿನಗೆ ಚಿನ್ನದ ಮುಖವಾಡ ಮಾಡಿಸ್ಕೊಡ್ತೀನಿ. ನಮ್ಮ ಅತ್ತೆ ಕೈಗೆ ಚಿಪ್ಪು ಕೊಡ್ತೀನಿ. ನಿಮ್ಮಾನೆಗೂ ಆಶಾ. ಕಾವೇರಿ ನದಿ ನೀರನ್ನ ಬೆಂಗಳೂರಿಗೆ ಪೈಪ್ ಕನೆಕ್ಷನ್ ಕೊಟ್ಟ ಹಾಗೆ ನಮ್ಮ ಅತ್ತೆ ತಿಜೋರಿಯಿಂದ ಸ್ಟ್ರೈಟ್ ಆಗಿ ನಿನ್ನ ಬೆಡ್ರೂಮ್ ಕನೆಕ್ಷನ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೋಗೋದ ಪೊಲೀಸ್.